ದುರ್ಗಾ ದುರ್ಗಾ ಎಲ್ಲಿ ಹೋದ್ಲು ಇಳು? ಏನ್ ಬಸ್ಸು, ಯಾರನ್ನ ಹುಡುಕ್ತಾ ಇದ್ದೀರಾ? ಮಣಿ, ದುರ್ಗಾ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ಲು ಅಂತ ನಿನ್ಗೇನಾದ್ರೂ ಗೊತ್ತಾ? ಓಹೋ, ಮಹಾರಾಜರು ನನ್ನ ಹತ್ರ ವಿಚಾರಣೆ ಮಾಡ್ತಿದಾರಾ? ನಾನ್ ನಿಮ್ಗೆ ಯಾಕೆ ಉತ್ತರ ಕೊಡ್ಬೇಕು ಮಿಸ್ಟರ್ ಶರತ್? ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಏನಾಗುತ್ತೆ? ಯಾಕಂದ್ರೆ ನನಗೆ ಹೇಳಕ್ ಇಷ್ಟ ಇಲ್ಲ ಅಷ್ಟೇ. ನನ್ನ ಇಷ್ಟ, ನನ್ನ ಚಾಯ್ಸ್. ಕ್ವೆಶ್ಚನ್ ಮಾಡಬೇಡಿ, ಆನ್ಸರ್ ಸಿಗಲ್ಲ. ಏಯ್ ಗೂಬೆ. ಅಲ್ಲ, ನಾನ್ ಗಿಣಿ ಅಲಿಯಾಸ್ ಮಣಿ. ನೋಡ್ಮಣಿ, ಜಾಸ್ತಿ ಆಟ ಆಡ್ಬೇಡ. ನಾನು ಈ ವಿಷಯನ ಏನಾದ್ರೂ ದುರ್ಗಂಗೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಹೇಳ್ಕೊ ಹೋಗಿ ಬಸ್ಸು, ನಿಮ್ಮಿಂದ ಆಗೋದೇನು? ಅವಳು ನನಗೆ ಏನು ಅನ್ನಲ್ಲ. ಏನೂ ಆಗಲ್ವಾ? ನಿನಗೆ ಬಿಸಿನೀರು ಕಾಯಿಸ್ತಾಳಷ್ಟೇ. ಸಾಧ್ಯ ಇಲ್ಲ ಬಸ್ಸು. ಸಾಧ್ಯ ಇದೆ ಮಣಿ. ಅದು ನಿಮ್ ಭ್ರಮೆ. ದುರ್ಗಾ ನನ್ ಮಾತೆ ಕೇಳೋದು. ಓ, ಅದು ನನ್ನ ಭ್ರಮೆ ಅಲ್ಲ, ನಿನ್ನ ಭ್ರಮೆ. ದುರ್ಗಾ ನನ್ನ ಮಾತೇ ಕೇಳೋದು. ಯಾಕೆ ಯಾಕೆ ಕೇಳ್ತಾಳೆ? ನಿನ್ನ ಮಾತು ಯಾಕೆ ಕೇಳ್ತಾಳೆ ಅಂತ ಫಸ್ಟ್ ಹೇಳು. ಯಾಕಂದ್ರೆ ನಾನು ಅವಳು ಓಲ್ಡ್ ಫ್ರೆಂಡು. ನೀನು ಅವಳಿಗೆ ಬರೀ ಹಳೆ ಫ್ರೆಂಡು, ನಾನು ಅವಳ ಗಂಡ. ದುರ್ಗಾಗೆ ನಾನಂದ್ರೆ ಅಷ್ಟಿಷ್ಟ. ಅವಳಿಗೆ ನೀನಂದ್ರೆ ಇಷ್ಟ ಅಲ್ಲ, ತುಂಬಾ ಕಷ್ಟ. ನಾನು ಅವಳ ಸ್ಟ್ರೆಸ್ ಬಸ್ಟರ್, ಗೊತ್ತಾ? ನೀನು ಸ್ಟ್ರೆಸ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಗೀವರು. ಅವಳ ಕಣ್ಣೀರು ಒರೆಸೋ ಕೈ ನಂದೇ, ಗೊತ್ತಾ? ನಾನು ಅವಳ ಜೊತೆ ಯಾವಾಗ್ಲೂ ಇರ್ತೀನಿ. ಅವಳು ಅಡಿಗೆ ಮಾಡುವಾಗ, ಬಟ್ಟೆ ಮಡ್ಚುವಾಗ. ನಾನು ಅವಳ ಜೊತೆ ಯಾವಾಗಲೂ ಇರ್ತೀನಿ. ಅವಳಿಗೆ ಜ್ವರ ಬಂದಾಗ, ಅವಳಿಗೆ ಭಯ ಅಂತ ಅಂದಾಗ. ನಾನು ಕಿಲಿ ಕಿಲಿ ಅಂದ್ರೆ ಸಾಕು, ಅವಳು ಕರ್ಗಿ ನೀರಾಕ್ತಾಳೆ. ನಾನಂದ್ರೆ ದುರ್ಗಾ ನಾಚಿ ನೀರಾಕ್ತಾಳೆ. ಅವಳು ನನ್ನ ಮಾತನ್ನೇ ಜಾಸ್ತಿ ಕೇಳೋದು. ಏನಿಲ್ಲ, ಅವಳು ನನ್ನ ಮಾತೇ ಕೇಳೋದು. ಇಲ್ಲ, ನನ್ನನ್ನೇ ಜಾಸ್ತಿ ಪ್ರೀತಿಸೋದು. ಇಲ್ಲ, ಅವಳು ನನ್ನೇ ಜಾಸ್ತಿ ಐ ಮೀನ್ ಅವಳು ನನ್ನನ್ನೇ ಜಾಸ್ತಿ ಗೌರವಿಸೋದು. ಪಾವಣ್ಣ, ಮಣಿ ನಿನ್ ಕೈಯಲ್ಲಿ ಇವತ್ತು ಎಂಥ ಸತ್ಯನ ಹೊರಗಾಕ್ಸ್ಬಿಟ್ಲು ಅಲ್ವಾ? ನನ್ನ ಹೆಚ್ಚು ಇಷ್ಟಪಟ್ಟಲ್ಲ ಅಂತ ಹೇಳಕ್ಕೆ ನಿನಗೆ ಯಾಕೆ ಅಷ್ಟೊಂದು ನಾಚಿಕೆ? ಏಯ್ ಶನ್ವಿ, ಅದು ನೀನು ಪೂರ್ತಿ ಉಲ್ಟಾ ಕೇಳಿಸ್ಕೊಂಡಿದ್ಯಾ. ನಾನು ಹಾಗೆ ಹೇಳಲೇ ಇಲ್ಲ. ಆಕ್ಚುಲಿ ಈ ಮಣಿ ಏನೋ ನನ್ನ ಕೆಣಕ್ತಾ ಇದ್ಲು, ಅದಕ್ಕೆ ಏನೋ ಹೇಳಕ್ ಹೋದೆ ಅಷ್ಟೇ. ಅಣ್ಣ, ಸುಳ್ಳು ಹೇಳೋದ್ರಲ್ಲಿ ನೀನ್ ಯಾವತ್ತು ಫೇಲೆ. ನಿನ್ ಮನ್ಸಲ್ಲಿರೋದು ನಿನ್ ಬಾಯಲ್ಲೇ ಬಂತು. ಈಗ ನೋಡು, ಶಾನ್ವಿಯಿಂದ ಈ ನ್ಯೂಸ್ ಇಡೀ ಮನೆಗೆ ಸ್ಪ್ರೆಡ್ ಆಗುತ್ತೆ. ಶಾನ್ವಿ, ಮಣಿ, ಈ ವಿಷಯ ಎಲ್ಲೂ ಆಚೆ ಹೋಗ್ಬಾರ್ದು ಅಷ್ಟೇ.